ಓಲ್ಡ್ ಪೀಪಲ್ ಕೊಟ್ಟಿದ್ರೆ ಒಳ್ಳೇದಾಗ್ತಾಯಿತ್ತು, ವಯಸ್ಸಾದವ್ರಿಗೆ. ಇಲ್ಲ ಅಂದರೆ ಡಿಸೇಬಲ್ಡ್ಗೆ ಅವ್ರಿಗಾದ್ರೂ ಕೊಟ್ಟಿದ್ರೆ ಒಳ್ಳೇದಾಗ್ತಾಯಿತ್ತು. ಎಲ್ರಿಗೂ ಕೊಡೋದಂಬೋದು ಇಬ್ಬಂದಿನೇ ಅದು. ಈಗ 15% ಜಾಸ್ತಿ ಮಾಡಿದ್ದಾರೆ ಬಸ್ಸಿಗೆ. ಹೌದು. ಸೊ ಅದೆಷ್ಟು ಇದು ಭಾರ ಆಗುತ್ತೆ ಸರ್? ಮಿಡಿಲ್ ಕ್ಲಾಸ್ ಭಾಳ ಇಬ್ಬಂದಿನೇ ಅದು. ಮಿಡಿಲ್ ಕ್ಲಾಸ್ ಎಲ್ಲರೂ ಮಿಡಿಲ್ ಕ್ಲಾಸೇ ಭಾಳ ಜನ ಇರೋದು. ಅದು ಪರ್ಸೆಂಟೇಜ್ನೇ ಅವರೇ ಜಾಸ್ತಿ ಇರೋದು. ಮಿಡಿಲ್ ಕ್ಲಾಸ್ ಆಗ್ಲಿಕ್ಕೆ ಜಾಸ್ತಿ ಇಬ್ಬಂದಿನೇ ಅವ್ರಿಗೆ, ಭಾಳ ಕಷ್ಟ ಅದು. ಯಾಕಂದರೆ ಈಗ ಹಾಲಿನ ಬೆಲೆನೂ ಜಾಸ್ತಿ ಮಾಡಿ. ಹೌದು ಹೌದು ಹೌದು. ಸೊ ಅದು ನಿಮಗೆ ಎಷ್ಟು ಹೊರೆ ಆಗ್ತಿದೆ ಸರ್? ಇಬ್ಬಂದಿನೇ, ಭಾಳ ಕಷ್ಟ. ಅದು ಆದಾಯ ಕಮ್ಮಿ, ಇನ್ಕಮ್ ಕಮ್ಮಿ ಇರುತ್ತೆ. ಓಲ್ಡ್ ಪೀಪಲ್ ಜಾಸ್ತಿ ಇರ್ತಾರೆ, ಮಿಡಿಲ್ ಕ್ಲಾಸ್ ಜಾಸ್ತಿ ಇರ್ತಾರೆ, ಗೌರ್ಮೆಂಟ್ ಉದ್ಯೋಗಗಳು ಇಲ್ಲ. ಹಾಗಾಗಿ ಭಾಳ ಇಬ್ಬಂದಿನೇ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ಮ BMTC ಲಾಸ್ ಇಲ್ಲ, ಯಾವುದೂ ಲಾಸ್ ಇಲ್ಲ. ಇವ್ರು ಹೇಳೋದೆಲ್ಲ ರೇಟ್ ಮಾತ್ರ ಜಾಸ್ತಿ, ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಏನು ಡೀಸೆಲ್ ಜಾಸ್ತಿ ಆಗಿಲ್ಲ, ಏನೂ ಜಾಸ್ತಿ ಆಗಿಲ್ಲ. ಇವರೇನು ಹೆಣ್ಮಕ್ಳಿಗೆ ಫ್ರೀ ಬಿಟ್ಟು ಗಂಡು ಮಕ್ಕಳಿಗೆ ಟೋಪಿ ಇಕ್ತಾ ಇದ್ದಾರೆ. ಈಗ ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳ್ಬಿಟ್ಟು 2,000 ಕೊಟ್ಟರು, ಮನೆಗೆ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ರು, ಅದು ಯಾವುದು ಬರ್ತಾ ಇಲ್ಲ. ಅಲ್ಲ, ಅದು ಏನು ಮಾಡಿದ್ರು ಅವ್ರು ಕೊಡೋದು ಎಲ್ಲಿಂದ ತಂದು ಕೊಡ್ತಾರ ಕೊಡಲಿ. ಇದೆಲ್ಲ ಒಬ್ರನ್ನ ಬಡ್ದು ಒಬ್ರಿಗೆ ಹಾಕೋದು ಏನು ಬೇಕು, ಎಲ್ಲರಿಗೂ ಫ್ರೀ ಮಾಡೋದು ಮಾಡಲಿ. ಈಗ ಬಸ್ಸಿನ 15% ಜಾಸ್ತಿ ಆಗಿದೆ. ನೀವು ಯಾವ್ದು ಹೋಗ್ಬೇಕು? ನಾವು ರಾಯದುರ್ಗ 50 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಅದೆಷ್ಟು ಭಾರ ಆಗುತ್ತೆ ಸರ್ ನಿಮಗೆ? ಎಲ್ಲರಿಗೂ ಅದೊಂದೆಲ್ಲ ಎಲ್ಲವೂ ಭಾರ ಆಗುತ್ತೆ. ಮಿಡ್ಲ್ ಕ್ಲಾಸ್ ಪೀಪಲು, ಲೇಬರು, ಕೂಲಿ ಮಾಡೋರು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. 350 ರೂಪಾಯಿ ಈಗ ಚಾರ್ಜ್ ಆಗುತ್ತೆ. ಸರ್ ಈಗ ಅದೊಂದೇ ಅಲ್ಲ, ಈಗ ವರ್ಷದಲ್ಲಿ 2 ಸರಿ ಆಯಿತು. ವರ್ಷದಲ್ಲಿ ಪೆಟ್ರೋಲ್ ಆಯ್ತು ಆಯಿತು. ಇವಾಗ ಮತ್ತೆ ಹಾಲು 5 ರೂಪಾಯಿ ಮತ್ತೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತದಾನೆ. ಯಾವ್ದು ಅವ್ರು ಗುಡ್ಡೆ ಮಾಡ್ಕೊಳ್ಳೋದಕ್ಕೆಲ್ಲ ಜನಕ್ಕೆ ಆಗ್ತದೆ ಟೋಪಿ. ಆಗ್ತಾ ಇಲ್ಲ. ಯಾವ MLA ಯಾವ ತಾಲೂಕ್ದಾಗ ಏನೂ ಅಭಿವೃದ್ಧಿ ಮಾಡಿಲ್ಲ ಅವರು. ಇದು ತಿಂತಾ ಇದ್ದಾರೆ. ಇದೊಂದಕ್ಕೆಲ್ಲ ಅದು ಯಾವ್ದಕ್ಕೆ ಬಳಸ್ತಾರೋ ಅವ್ರು ಯಾವ್ದಕ್ಕಿಲ್ಲೋ ಗೊತ್ತಿಲ್ಲ. ಇದು ಮಾತ್ರ ಪಕ್ಕಾ.